ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಪರಿಹಾರ ನೀಡದಿರುವ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯ 2 ಬಸ್ಗಳ ಜಪ್ತಿ ಮಾಡಿರುವ ಘಟನೆ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆದಿದೆ. ಕಳೆದ 2019ರಲ್ಲಿ ಸಾರಿಗೆ ಇಲಾಖೆಯ ಕೊಪ್ಪಳ ಡಿಪೋಗೆ ಸೇರಿದ ಬಸ್ ಹಾಗೂ ಆಟೋ ನಡುವೆ ನಡೆದಿದ್ದ ಅಪಘಾತದಲ್ಲಿ ಆಟೋದಲ್ಲಿ ಪ್ರಯಾಣಿಸ್ತಾ ಇದ್ದ 50 ವರ್ಷದ ನಾಗಪ್ಪ ಹಾಗೂ 24 ವರ್ಷದ ನಾಗಮ್ಮ ಇಬ್ಬರು ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡು ಮೃತಪಟ್ಟಿದ್ದರು. ಮೃತರ ಕುಟುಂಬದವರು ಸೂಕ್ತ ಪರಿಹಾರಕ್ಕಾಗಿ ಕೂಡ್ಲಿಗಿ ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡಿದರು. ಕೂಡ್ಲಿಗಿಯ ಹಿರಿಯ ಶ್ರೇಣಿ ನ್ಯಾಯಾಲಯವು ನೊಂದ ಮೃತರ ಕುಟುಂಬಸ್ಥರ ಪರ ವಕೀಲರಾದ ಜಿ. ಸೀತಾರಾಮ್ ಗೌಡ ಅವರ ಮನವಿಯನ್ನು ಪುರಸ್ಕರಿಸಿದ್ದು, ಓರ್ವ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ, ಮತ್ತೋರ್ವ ಕುಟುಂಬಕ್ಕೆ 20 ಲಕ್ಷ ರೂಪಾಯಿಗಳನ್ನು ಮೃತರ ಕುಟುಂಬಕ್ಕೆ ಪರಿಹಾರವಾಗಿ ನಗದು ಹಣ ನೀಡುವಂತೆ ಸಾರಿಗೆ ಇಲಾಖೆ ಕೊಪ್ಪಳ ಡಿಪೋ ಘಟಕಕ್ಕೆ ಈ ಹಿಂದೆ ಆದೇಶ ಮಾಡಿತ್ತು. ಇದುವರೆಗೂ ಸಾರಿಗೆ ಇಲಾಖೆ ನೊಂದ ಕುಟುಂಬಕ್ಕೆ ಪರಿಹಾರ ನೀಡುವಲ್ಲಿ ವಿನಾಕಾರಣ ಅತಿಯಾದ ವಿಳಂಬ ನೀತಿ ತೋರಿದರ ಹಿನ್ನೆಲೆಯಲ್ಲಿ ಕಕ್ಷಿದಾರರ ಪರ ವಕೀಲರಾದ ಜಿ. ಸೀತಾರಾಮ್ ಗೌಡರು ನ್ಯಾಯಾಲಯದಲ್ಲಿ ಸಾರಿಗೆ ಇಲಾಖೆಯ ಅನಗತ್ಯ ವಿಳಂಬ ನೀತಿಯನ್ನು ಖಂಡಿಸಿದ್ದು, ನೊಂದ ಕುಟುಂಬಗಳಿಗೆ ತುರ್ತಾಗಿ ಪರಿಹಾರ ನೀಡುವಂತೆ ಕ್ರಮಕ್ಕಾಗಿ ನ್ಯಾಯಾಲಯದಲ್ಲಿ ಕಕ್ಷಿದಾರರ ಪರ ಮನವಿಯನ್ನು ಮಾಡಿದರ ಹಿನ್ನೆಲೆಯಲ್ಲಿ ಕೂಡ್ಲಿಗಿಯ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಸಾರಿಗೆ ಇಲಾಖೆಯ ಕೊಪ್ಪಳ ಡಿಪೋದ 2 ಬಸ್ಗಳನ್ನು ಜಪ್ತಿ ಮಾಡುವಂತೆ ಆದೇಶಿಸಿದ್ದಾರೆ. ನ್ಯಾಯಾಧೀಶರ ಆದೇಶದ ಅನ್ವಯ ನ್ಯಾಯಾಲಯದ ಸಿಬ್ಬಂದಿಯವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಏಪ್ರಿಲ್ 28ರ ಬೆಳಗ್ಗೆ ಎಂದಿನಂತೆ ಸಾರಿಗೆ ಇಲಾಖೆ ಕೊಪ್ಪಳ ಡಿಪೋದ ಬಸ್ಗಳು ಕೂಡ್ಲಿಗಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲಿ ಕೂಡ್ಲಿಗಿ ಬಸ್ ನಿಲ್ದಾಣದಿಂದ ಕೂಡ್ಲಿಗಿ ನ್ಯಾಯಾಲಯಕ್ಕೆ ಕರೆತರುವ ಮೂಲಕ ನ್ಯಾಯಾಲಯದ ಆದೇಶದಂತೆ 2 ಬಸ್ಗಳನ್ನು ನ್ಯಾಯಾಲಯದ ಅಮೀನ್ ಸಿಬ್ಬಂದಿಯವರಾದ ವಿ. ಚೆನ್ನಪ್ಪ ಹಾಗೂ ಎನ್. ವಿ. ಪರಮೇಶ್ವರ್ ಅವರು ಜಪ್ತಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯಾಲಯದ ಕಕ್ಷಿದಾರರಾದ ಶಿವಪುರ ಗ್ರಾಮದ ಸತ್ಯಮ್ಮ ಹಾಗೂ ಕೊಟ್ರಮ್ಮ, ಕಕ್ಷಿದಾರರ ಪರ ವಕೀಲರಾದ ಸೀತಾರಾಮ್ ಹಾಗೂ ಸಹಪಾಠಿ ವಕೀಲರಾದ ಖಲಂದರ್ ಮತ್ತು ನ್ಯಾಯಾಲಯದ ಅಮೀನ್ ಸಿಬ್ಬಂದಿಯವರಾದ ಎನ್. ವಿ. ಪರಮೇಶ್ವರ್ ಹಾಗೂ ವಿ. ಚೆನ್ನಪ್ಪ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ ಶುಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ದಿನಾಂಕ 10/11/2019 ಅವತ್ತು ಇವರು ಕೊಟ್ರಮ್ಮನ ಗಂಡ ನಾಗಪ್ಪ ಅನ್ನೋರು ಹಾಗೂ ಸತ್ಯಮ್ಮನ ಮಗಳು ನಾಗಮ್ಮ ಅಂತ ಅವರು ಶಿವಪುರದಿಂದ ಹೊಸಪೇಟೆಗೆ ಮಾರ್ಕೆಟಿಗೆ ತರಕಾರಿ ಹಾಕ್ಕೊಂಡು ಹೋಗಿ ತರಕಾರಿ ಮಾರಾಟ ಮಾಡಿ ಮತ್ತು ವಾಪಸ್ಸು ಬರ್ಬೇಕಾದ್ರೆ ಶಿವಪುರದ ಹತ್ರ KSRTC ಬಸ್ ಅಪೋಸಿಟ್ ಬಂದು ಟಾಟಾ ಎಸಿಗೆ ಡಿಕ್ಕಿ ಪಡಿಸಿದ್ರಿಂದ ಈ ಅಪಘಾತದಾಗ ಸತ್ಯಮ್ಮನ ಮಗಳು ನಾಗಮ್ಮ ಹಾಗೂ ಕೊಟ್ರಮ್ಮ ಇವರು ಗಂಡ ನಾಗಪ್ಪನವರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಹಾಗೆ ನಾವು ಇವರು KSRTC ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ದರಿಂದ ನಾವು ಹಿರಿಯ ಶ್ರೇಣಿ ನ್ಯಾಯಾಲಯದಾಗ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ವಿ ಕೂಡ್ಲಿಗಿ ನ್ಯಾಯಾಲಯದಲ್ಲಿ. ಅದು 16/11/2022ರಲ್ಲಿ ಜಡ್ಜ್ಮೆಂಟ್ ಆಗಿತ್ತು. ಕೇಸ್ ನಂಬರ್ 29/20, ಅದರಲ್ಲಿ 20 ಲಕ್ಷ, 34/2020ರಲ್ಲಿ 12 ಲಕ್ಷ ಕಟ್ಬೇಕಂತ ಪರಿಹಾರ ಕೊಡ್ಬೇಕಂತ ಆದೇಶ ಆಗಿತ್ತು. ಈ ಆದೇಶ ಪ್ರಕಾರ ಅವರು ಅಮೌಂಟ್ ತುಂಬಲಾರ್ದ ಹೆಚ್ಚಿನ ಪರಿಹಾರ ಹೆಚ್ಚಾಗೈತೆ ಅಂತೇಳಿ ಹೈಕೋರ್ಟ್ಗೆ ಅಪೀಲ್ ಸಲ್ಲಿಸಿದ್ರು. ಆ ಅಪೀಲ್ನಾಗ ನಾವು ಮತ್ತೆ ಮನವಿ ಮಾಡ್ಕೊಂಡದಕ್ಕೆ ಅದು ಆ್ಯಸ್ ಇಟ್ ಈಸ್ ಯಥಾ ಪ್ರಕಾರ ಅದೇ ದುಡ್ಡನ್ನ ಕಟ್ಟಬೇಕಂತೇಳಿ ಹೈಕೋರ್ಟ್ನಾಗ ಆದೇಶ ಆಗಿದ್ದಕ್ಕೆ ಮತ್ತು ಇವರು ಪರಿಹಾರ ಕಟ್ಟೋಕ್ಕೆ ವಿಳಂಬ ಮಾಡಿದ್ರಿಂದ ನಾವು ಅಮಲು ಜಾರಿ ಕೋರಿ ಅರ್ಜಿ ಹಾಕಿದ್ವಿ. ಕೋರ್ಟ್ನಾಗ EP ಹಾಕೊಂಡಿದ್ವಿ. EP ಕೋರ್ಟ್ ಆದೇಶ ಪ್ರಕಾರ ಇವತ್ತು ಅವ್ರಿಗೆ ಅಮೌಂಟ್ ಕಟ್ಟೋದಕ್ಕೆ ಬಸ್ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿದ್ರು. ಈ ಆದೇಶ ಪ್ರಕಾರ ಕೋರ್ಟ್ ಅಮೀನರಾದ ಚೆನ್ನಪ್ಪ ಮತ್ತು ಪರಮೇಶ್ವರಪ್ಪ ಇಬ್ಬರು 2 ಬಸ್ಸನ್ನ ಜಪ್ತಿ ಮಾಡ್ಕೊಂಡು ಇವತ್ತು ಕೋರ್ಟ್ ಹತ್ರ ಬಂದು ನಿಲ್ಸ್ಯಾರೆ. ಅದು ಹಿರಿಯ ಶ್ರೇಣಿ ನ್ಯಾಯಾಲಯದ ಆದೇಶ ಪ್ರಕಾರ 2 ಬಸ್ಸನ್ನು ಜಪ್ತಿ ಮಾಡ್ಕೊಂಡು ನಿಲ್ಲಿಸಿದ್ವಿ. ನ್ಯಾಯಾಲಯದ ಅವರಿಗೆ ಸೀತಾರಾಮ್ ಅಂತ ವಕೀಲರು, ಕಕ್ಷಿದಾರ ಪರ ವಕೀಲರು ಸೀತಾರಾಮ್ ಅಂತ ಈ ಕೇಸ್ನ
ಸೈನ್ ಮಾಡಿಬಿಡ್ತಾರೆ. ಹಾಂ ಮಾಡಿ. ಭಾಳ ಕಷ್ಟಪಡ್ತಾರೆ. ಕ್ಯಾಂಡ್ ಬನ್ನಿ. ಹ್ಞೂ ಸರ್ ಕಟ್ಟಿ. ಹೇಳಂತ ಅಂದ್ರೆ ನಂಗಲ್ ಸರ್ ಇದು ನೀನು ಬೇಡ ನೀನು ಬರ್ತೀನಿ ನೀವಿಬ್ಬರು ನಿಂತವ್ರಿ ಏನು ಮಾಡ್ತೀನಿ ಹಾಂ ಬರ್ರಿ ಸರ್ ಹಾಂ ಸರ್ ಅದೆಲ್ಲ ಹೇಳಿದ್ರು ನಾನು ಹಿಂಗೆ ಹಾಕಿದ್ವಿ ಇದು ಅದೇನು ಟೈಮ್ ಬಂದಿಲ್ಲ ಒಂದು ಇಪ್ಪತ್ತು ಹಾಕಿದ್ರೆ ಅಂಕೇಮ್ನೇನಪ್ಪ ಹೆಂಗ ಏನು ಮಾಡಕೈತಿ ನಿನ್ನೆ ಹೋಯ್ತು ಅಂತ ಹೇಳಿಲ್ಲ ಸ್ಟಾರ್ಟ್